ಈಗ ಎಸ್ಐಟಿ ಕೊಟ್ಟಿರುವ ಈ ತನಿಖೆಯ ಪರಿಮಿತಿಯನ್ನ ಬದಲಾವಣೆ ಮಾಡ್ಲಿಕ್ಕೆ ಗೃಹ ಇಲಾಖೆ ಕೈಲಾದ್ರೆ ಸರ್ಕಾರದ ಕೈಲಾಗ್ಲಿ ಏನಾದ್ರೂ ಆಪ್ಷನ್ ಇದೆಯಾ ಅಂತ? ಈ ಪ್ರಕರಣ ಜಡ್ಜ್ಮೆಂಟ್ ಬಂದಾಗ ಸರ್ಕಾರಕ್ಕೆ ಹೇಳಿರೋದು. ಒಂದು ಪ್ರಕರಣ ಯಾವತ್ತೇ ಅಲ್ಲಿ ಒಂದು FIR ರಿಜಿಸ್ಟರ್ ಆಗುತ್ತೆ, ಅಲ್ಲಿ ನೀವು ಏನಂತ ಇರ್ತದೆ ಹೆಸರು ಹೇಳಿ? ಸ್ಟೇಟ್ ಆಫ್ ಕರ್ನಾಟಕ, ಸ್ಟೇಟ್ ಆಫ್ ಮಹಾರಾಷ್ಟ್ರ, ಸ್ಟೇಟ್ ಆಫ್ ಪಂಜಾಬ್, ಆ ತರನೇ ಇರೋದು. ಅಂದ್ರೆ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಬಟ್ ರೆಪ್ರೆಸೆಂಟ್ ಮಾಡೋದು ಸರ್ಕಾರನೇ. ಅಂದ್ರೆ ಯಾರು ಅನ್ಯಾಯಕ್ಕೊಳಗಾಗಿರ್ತಾರೆ ಅವರ ಪರವಾಗಿ ಸರ್ಕಾರ ಪ್ರತಿನಿಧಿಸುತ್ತೆ. ಬಟ್ ಜಸ್ಟ್ ಕಂಪ್ಲೇಂಟ್ ಅಂತ ಇರ್ತಾರೆ ಅಷ್ಟೇ. ಅವರು ಕಂಪ್ಲೇಂಟ್ ಆಗಿರ್ತಾರೆ, ಸಾಕ್ಷಿದಾರ ಆಗಿರ್ತಾರೆ. ಅದನ್ನ ಪ್ರತಿನಿಧಿಸ್ತಕ್ಕಂಥವ್ರು ಸರ್ಕಾರ. ಮತ್ತೆ ಸರ್ಕಾರನೇ ಇದು ನಡೆಸಿರೋದ್ರಿಂದ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಿತ್ತು. ಅಂದ್ರೆ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿರ್ತಕ್ಕಂಥದ್ದು, ಆರ್ಡರ್ ಆಗಿರ್ತಕ್ಕಂಥದ್ದು ಸರ್ಕಾರನೇ. ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕಾಗಿದ್ದು ಸರ್ಕಾರದ ಕೆಲಸ, ಆಕ್ಷನ್ ತಗೋಬೇಕಾಗಿದ್ದು ಸರ್ಕಾರದ ಕೆಲಸ, ಇದೆಲ್ಲವೂ ಸರ್ಕಾರದ್ದೇ ಕೆಲಸ. ಈ ಜಡ್ಜ್ಮೆಂಟ್ ಬಂದ ಮೇಲೆ ಇದುವರೆಗೆ ಯಾಕೆ ಆಕ್ಷನ್ ತಗೊಂಡಿಲ್ಲ, ಯಾಕೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿಲ್ಲ, ಯಾಕೆ ಇದ್ರ ಮೇಲೆ ಮುಂದೆ ವರದಿ ಮಾಡಿಲ್ಲ ಅಂದ್ರೆ ಸರ್ಕಾರದೇ ಲೋಪ. ಯಾವ ಸರ್ಕಾರ ಯಾವ್ದಾದ್ರು ಇರ್ಲಿ, ಅದಾದ್ಮೇಲೆ ಬದಲಾಗಿ ಬಂದ ಸರ್ಕಾರ ಯಾವ್ದಾದ್ರೂ ಇರ್ಲಿ, ಆ ಜಡ್ಜ್ಮೆಂಟ್ ಬಂದ ಇಮಿಡಿಯೇಟ್ ಆಗಿ ಅಪೀಲ್ ಹೋಗ್ತಕ್ಕಂತ ಪ್ರಾವಿಷನ್ ಇದ್ರು ಸರ್ಕಾರಕ್ಕೇನೆ ಅದು. ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟ್ ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಚೇರಿಗೆ ಅಪೀಲ್ ಹೋಗ್ಬೇಕು ಅಂತಿದ್ರೆ ಅಪೀಲ್ ಬರೀಬೇಕು, ಅವರೇ ಬರೀಬೇಕು. ಇದ್ರಲ್ಲಿ ಇಂತಿಂತ ಕಾರಣಕ್ಕೋಸ್ಕರ ಅಪೀಲ್ ಹೋಗ್ಬೇಕು ಅಂತ ಅವರೇ ಬರೀಬೇಕು. ರಿಮಾರ್ಕ್ಸ್ ಅನ್ನು ಬರೆದು ಫೈಲ್ ಅನ್ನ ಹೈಕೋರ್ಟ್ ಕಮಿಟಿಗೆ ಕಳಿಸಬೇಕಾದದ್ದು ಕೆಳಗಡೆ ಕೋರ್ಟ್ ನ ಡಿಸ್ಟ್ರಿಕ್ಟ್ ಕೋರ್ಟ್ ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸ. ಇಲ್ಲಿ ಮಾಡಬೇಕಾಗಿಲ್ಲ, ಒಂದು ಅಪೀಲ್ ಹೋಗ್ಬೇಕಾಗಿದ್ರೆ, ಒಂದು ಇದು ಮಾಡಬೇಕಾಗಿದ್ರೆ ಎರಡೂ ಕೆಲಸ ಅವರೇ ಮಾಡಬೇಕಾಗಿತ್ತು. ಮಂಪರು ಪರೀಕ್ಷೆಯನ್ನ ಮಾಡಿ ಅಂತ ಕೂಡ, ಅಂದ್ರೆ ಈ ಚಿನ್ನಯ್ಯನ ಮಂಪರು ಪರೀಕ್ಷೆ ಮಾಡಿ ಅಂತ ಹೇಳಿ ಸೌಜನ್ಯ ಅವರ ತಾಯಿ ಈ ಮನವಿ ಏನ್ ಸಲ್ಲಿಸಿದ್ದಾರೆ, ಆ ಮನವಿ ಪತ್ರದಲ್ಲಿ ಬರೆದಿದ್ದಾರೆ. ಮಂಪರು ಪರೀಕ್ಷೆ ಮಾಡಿ ಅಂತ ಹೇಳಿ ಆಕೆ ಕೋರ್ಕೊಂಡಿರೋದಕ್ಕೆ ಏನಾದ್ರೂ ಕಾನೂನು ಹೇಗ್ ನೋಡುತ್ತಿದ್ದನ? ಇಲ್ಲ, ಅದು ತುಂಬಾ ಪ್ರೊಸೀಜರ್ಸ್ ಇದೆ. ಮಂಪರ್ ಪರೀಕ್ಷೆಗೆ ಅವನು ಕೂಡ ಒಪ್ಪಬೇಕು. ಅದೆಲ್ಲ ಲಾಟ್ ಆಫ್ ಪ್ರೊಸೀಜರ್ಸ್, ಅದು ಅಷ್ಟು ಸುಲಭವಾಗಿಲ್ಲ. ಅಪ್ಲಿಕೇಶನ್ ಹಾಕ್ಬೇಕು, ಅದಕ್ಕೆ ಅಬ್ಜೆಕ್ಷನ್ ಹಾಕ್ಬೇಕು, ಅದಾದ್ಮೇಲೆ ಅದು ಎರಡೂ ಕಡೆ ಇಯರ್ ಆಗ್ಬೇಕು, ಅದು ಜಡ್ಜು ಎರಡೂ ಕಡೆ ಇಯರ್ ಮಾಡಿ ಅದಾದ್ಮೇಲೆ ರಿಲೆವೆಂಟ್ ಅಂತ ಅನ್ಸಿದ್ರೆ ಮತ್ತೆ ಅವನ ಒಪಿನಿಯನ್ ಕೇಳಬೇಕು. ಅದಕ್ಕೆ ಅವನು ತನ್ನ ಉತ್ತರನ ಹೇಳ್ಬೇಕು ಕೋರ್ಟ್ಗೆ. ನಾನು ಮಾಡಿ ಅಂತನೋ ಮಾಡಬೇಡಿ ಅಂತನೋ ಅವನು ಅದಕ್ಕೆ ಉತ್ತರ ಹೇಳ್ಬೇಕು. ಅದೆಲ್ಲ ಆದ್ಮೇಲೆ ಮಾಡಕ್ ಸಾಧ್ಯ. ಅದು ಇಮಿಡಿಯೇಟ್ ಆಗಿ ಮಾಡ್ಲಿಕ್ಕೆ ನನ್ನ ಪ್ರಕಾರ ಸಾಧ್ಯ ಇಲ್ಲ. ಅದು ಕೋರ್ಟ್ಗೆ ಹೋಗ್ಬೇಕು, ಕೋರ್ಟ್ ಅಲ್ಲಿ ಡಿಸೈಡ್ ಆಗಬೇಕು. ಅದು SIT ಅಧಿಕಾರಿಗಳು ತೀರ್ಮಾನ ಮಾಡಕ್ಕಾಗಲ್ಲ. ಬಟ್ SIT ಅಧಿಕಾರಿಗಳು ಮಾಡಬಹುದು ಅನ್ನೋ ಅನ್ಸಿದ್ರೆ ಬೇಕಾದ್ರೆ ಅವ್ರು ಅಪ್ಲಿಕೇಶನ್ ಹಾಕ್ಬೋದು ಕೋರ್ಟ್ಗೆ. ಬಟ್ ಕೋರ್ಟ್ ಕ್ಯಾನ್ ಡಿಸೈಡ್. ಬಟ್ ಸೌಜನ್ಯ ವಿಚಾರಕ್ಕಲ್ಲ, ಸೌಜನ್ಯ ವಿಚಾರಕ್ಕೆ ಅಂತ ಹೇಳ್ತಾರೆ. ನಾನು ಜನರಲ್ ಆಗಿ ಹೇಳಿದೆ. ಚಿನ್ನೈನ ಮೇಲೆ ಅನುಮಾನ ಇದೆ ಅಂತಂದ್ರೆ ಚಿನ್ನೈನೇ ಮಾಡಬೇಕು ಅಂದ್ರೆ ಈಗ ಆಲ್ರೆಡಿ ಮ್ಯಾಟರ್ ಕೋರ್ಟ್ ಮುಂದೆ ಇದೆ. ಯಾಕಂದ್ರೆ 39/25 FIR ರಿಜಿಸ್ಟರ್ ಆಗಿರೋದ್ರಿಂದ ಅವರು 164 ಸ್ಟೇಟ್ಮೆಂಟ್ ನ ಮ್ಯಾಜಿಸ್ಟ್ರೇಟ್ ಮುಂದೆ ದಾಖಲು ಮಾಡಿರೋದ್ರಿಂದ ಅವರು ಮ್ಯಾಜಿಸ್ಟ್ರೇಟ್ಗೆ ಅಪ್ಲಿಕೇಶನ್ ಹಾಕಬೇಕು. SIT ಅವರು ಕೆನಾಟ್ ಬಿ ಟೇಕನ್ ಎನಿ ಡಿಸಿಷನ್ ಸಬ್ಜೆಕ್ಟ್ ಟು ಕಂಡೀಷನ್. ಇದ್ರ ಮೇಲೆ ಮಂಪರು ಪರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರು. ಸರಿ, ಈ ಮಂಪರು ಪರೀಕ್ಷೆ ಬಗ್ಗೆನೆ ಕೀರ್ತಿ ಅವರೇ ಅನೇಕರು ಅನೇಕ ತರದಲ್ಲಿ ಹೇಳ್ತಿದಾರಪ್ಪ. ಶುರುವಲ್ಲೇನೆ ಅಂದ್ರೆ ಈತ ಯಾವಾಗ SP ಮುಂದೆ ಹೋಗಿ ನಿಂತ್ಕೊಂತಾನೆ ಆಗೇನೆ ಬೇಕಾದ್ರೆ ನನ್ನನ್ನು ಮಂಪರು ಪರೀಕ್ಷೆ ಮಾಡಿ ಅಂತ ಹೇಳಿ ಈತನೇ ಹೇಳಿರ್ತಾನೆ. ಅದಕ್ಕೆ ಸಿದ್ಧತೆ ಕೂಡ ಆಗ್ತಿರತ್ತೆ, SIT ರಚನೆ ಆಗ್ಬಿಡುತ್ತೆ. ಆದ್ರೆ ಯಾವಾಗ SIT ರಚನೆ ಆಯ್ತು ಆಗ ಈ ಹೋರಾಟಗಾರರೆಲ್ಲ ಏನ್ ಹೇಳ್ತಿದ್ದು, ಯಾಕಾಗ್ಬೇಕು? ಬಾಲನ್ ಅವರು ಇದೇ ವೇದಿಕೆಯಲ್ಲಿ ಈ ಬೆಂಚನ್ ಕುಟ್ಟಿ ಹೇಳಿದ್ದಾರೆ, ಆತನ ಮಂಪರು ಪರೀಕ್ಷೆ ಯಾಕಾಗ್ಬೇಕು? ಈಗ ಗುಂಡಿ ತೋಡಲ್ಲಿ ಏನು ಸಿಗ್ಲಿಲ್ಲ ಅಂದ ತಕ್ಷಣ ಮಟ್ಟಣ್ಣನವರು ಹೇಳ್ತಾರೆ ಆತನ ಮಂಪರು ಪರೀಕ್ಷೆ ಮಾಡಿ ಅಂತ ಹೇಳಿ, ಸೌಜನ್ಯ ತಾಯಿ ಕೂಡ ಹೇಳ್ತಾರೆ ಮಂಪರು ಪರೀಕ್ಷೆ ಮಾಡಿ ಅಂತ ಹೇಳಿ. ಬೇಡ ಅಂತಿದ್ದವರೇ ಈಗ ಮಂಪರು ಪರೀಕ್ಷೆ ಮಾಡಿ ಅಂತಿದ್ದಾರೆ ಅಂದ್ರೆ ಜನಕ್ಕೆ ಕನ್ಫ್ಯೂಸ್ ಆಗಲ್ವಾ? ಜನನ್ನ ಕನ್ಫ್ಯೂಸ್ ಮಾಡದೇ ಇವ್ರ ಕೆಲಸ. ಫಸ್ಟ್ ಆಫ್ ಆಲ್ ಇವ್ರ ಕೆಲಸನೇ ಜನನ್ ಕನ್ಫ್ಯೂಸ್ ಮಾಡೋದು. ಇವ್ರು ಯಾವತ್ತೂ ನೋಡಿ ಇಷ್ಟು ದಿನದ ಹೋರಾಟದಲ್ಲಿ ಇದರಲ್ಲಿ ಕನ್ವಿನ್ಸ್ ಮಾಡ್ಲೇ ಇಲ್ಲ, ಬರೀ ಕನ್ಫ್ಯೂಸ್ ಮಾಡಿದ್ರು. ಹೇಳ್ತಾ ನಾವೇನ್ ಕೇಳಿದ್ವಿ ಆರಂಭದಲ್ಲಿ ಬಂದ ತಕ್ಷಣ, ನೋಡಿ ಯಾವನೋ ಒಬ್ಬ ಅನಾಮಿಕ ಬಂದಿಯಾನೆ, ಅವನ ಹಿಸ್ಟ್ರಿ ಗೊತ್ತಿಲ್ಲ, ಅವನ ಕತೆ ಕಾದಂಬರಿ ಗೊತ್ತಿಲ್ಲ, ಅವನು ಬಂದು ಹಿಂಗೆ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದಾನೆ ಅಂತಂದ್ರೆ SIT ರಚನೆ ಆಗೋಕೆ ಮುಂಚೆ ಒಂದ್ಸಲಿ ಅವ್ನು ಮಂಪರು ಪರೀಕ್ಷೆ ಮಾಡ್ಬಿಡಿ, ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಸುಮ್ನೆ ನೋಡಿ ಇವಾಗ ಅಷ್ಟೆಲ್ಲ ನಡೀತಲ್ಲ, 15 ಗುಂಡಿ 16 ಗುಂಡಿ 17 ಗುಂಡಿ ಅದಾಗ್ತಿರ್ಲಿಲ್ಲ. ಏನ್ ಗೊತ್ತಾಗ್ತಿತ್ತು ಅಂತ ನಾನು ಹೇಳ್ತಾ ಇರೋದು. ಇವ್ರು ಹೆಂಗೆ ಅಂತಂದ್ರೆ, ನೀವು ಇದ್ ಬಂತಲ್ಲ GPR, ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಬಂತಲ್ಲ, ನೀವು ಅದಕ್ಕೆ ಒಂದು ವಾರ ಹೆಂಗ್ ಮಾಡಿದ್ರು ನೆನಪಿದೆಯಾ ನಿಮ್ಗೆ? ಅದು ಬಂದ್ಬಿಟ್ರೆ ಮುಗ್ದೇ ಹೋಯ್ತು, ಮೂಳೆಗಳೆಲ್ಲ ಮೇಲಿಂದ ಅದಾಗದೇ ಎದ್ದು ಬರುತ್ತೆ ಅಂತೆಲ್ಲ ಹೇಳಿದ್ರು ಇವರು. ಆ GPR ತಂದು ಅಷ್ಟೂ ಜಾಗವನ್ನ ನೋಡಿ 3-3.5 ಗಂಟೆ ಆದ್ಮೇಲೆ ಅದ್ರಲ್ಲಿ ಕಾಣಿಸಿಲ್ಲ ಅಂತ ಮತ್ 20 ಅಡಿ ಗುಂಡಿ ತೆಗ್ಸಿದ್ರು. ಇಲ್ಲಿ ನಾವ್ ಏನೇನ್ ಹೇಳಿದ್ವಿ ಅದನ್ನ ಅವರು ಲೇಟ್ ಆಗಿ, ಅಂದ್ರೆ ಎಲ್ಲಾ ಮುಗಿದು ಇನ್ನೇನು ಎಲ್ಲಾ ಆಗೇ ಹೋಯ್ತು ಅಂದ್ಮೇಲೆ ಒಪ್ಕೊಳಕ್ ಬರ್ತಾ ಇದಾರೆ. ಅವತ್ತೇ ಫಸ್ಟಿಗೆ ಹೇಳಿದ್ ನಾವೇ ಅಲ್ವಾ ಮಂಪರು ಪರೀಕ್ಷೆ. ಬಾಲನ್ ಸರ್ ನಾನಿದ್ದಾಗ್ಲೇ ಹೇಳಿದ್ರು ಮಂಪರು ಪರೀಕ್ಷೆ ಮಾಡಕ್ಕೆ ಬರಲ್ಲ, ಫಸ್ಟ್ ಆಫ್ ಆಲ್ ಚಾನ್ಸೇ ಇಲ್ಲ. ಇವಾಗ ಬೇಕಾ? ಇವಾಗ ಅವರೇ ಹೇಳ್ತಾರೆ ಮಂಪರು ಪರೀಕ್ಷೆ ಮಾಡಿ. ಯಾಕೆ ಅವತ್ತು ಅಪ್ಲೈ ಆಗಿದ್ದು ಇವತ್ತು ಅಪ್ಲೈ ಆಗಲ್ವಾ? ಚಿನ್ನಯ್ಯ ಒತ್ತಡಕ್ಕೊಳಗಾಗಿ ತಪ್ಪು ಜಾಗಗಳನ್ನ ತೋರಿಸಿರಬಹುದು. ಚಿನ್ನಯ್ಯ
ಒತ್ತಡಕ್ಕೆ ಒಳಗಾಗಿ ಈಗ ಉಲ್ಟಾ ಹೊಡೆದಿರಬಹುದು. ದಿನೇಶ್ ಅವರೇ, ಈ ಹೇಳಿಕೆ ನಮ್ದಲ್ಲ ನೋಡಿ. SIT ಒಳಗ್ ತನಿಖೆ ಏನಾಗ್ತಿದೆ ಅನ್ನೋದು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ, ಮೀಡಿಯಾದವರಿಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಪ್ರಶ್ನೆ ಮಾಡೋರು, ಮಟ್ಟಣ್ಣನವರವ್ರಿಗೆ ಹೆಂಗ್ ಗೊತ್ತಾಗ್ತಿದ್ಯಪ್ಪ ಆತ ಉಲ್ಟಾ ಹೊಡೆದಿದ್ದಾನೆ ಅಂತ? ಆತ ಉಲ್ಟಾ ಹೊಡೆದು ಒತ್ತಡಕ್ಕೆ ಒಳಗಾಗಿ ಇದೆಲ್ಲ ಮಟ್ಟಣ್ಣನವರವ್ರಿಗೆ ಹೆಂಗ್ ಗೊತ್ತಾಗ್ತಾ ಇದೆ? ಹಿ ಇಸ್ ಬಿನ್ ಅರೆಸ್ಟೆಡ್. ಮಾಸ್ಕ್ ಮ್ಯಾನೋ ಚಿನ್ನಯ್ಯನೋ ಅರೆಸ್ಟ್ ಆಗಿದ್ದಾನೆ. ಅರೆಸ್ಟ್ ಆಗಿರುವ ವ್ಯಕ್ತಿಯ ಮೇಲೆ ಒತ್ತಡ ಇದೆ, ಆತ ಉಲ್ಟಾ ಹೊಡೆದಿದ್ದಾನೆ. ಈ ಮಾಹಿತಿ ಮಟ್ಟಣ್ಣನವರವ್ರಿಗೆ ಯಾರು ಕೊಡ್ತಿರೋದು? ಒತ್ತಡ ಇದೆ ಅನ್ನೋದು ಮೊದಲು ಅವನು ಅರೆಸ್ಟ್ ಆಗ್ಬೇಕಾದ್ರೆ ಮೊದ್ಲೇ ಒಂದ್ಸಲ ಅವನ ವಕೀಲರಿಗೆ ತಿಳಿಸಿದ್ದಾನೆ. ನನ್ಗೆ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಒತ್ತಡ ಆಗ್ತಿದ್ದಾರೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ವಕೀಲರು ಕೂಡ ಅದು ಸಂಬಂಧಪಟ್ಟ SIT ತನಿಖಾಧಿಕಾರಿಗಳಿಗೆ ಅದನ್ನ ಪತ್ರ ಮುಖೇನ ತಿಳಿಸಿದ್ದಾರೆ. ಆ ಬೇಸಲ್ಲಿ ಅವರು ಹೇಳಿದ್ದಾರೆ. ಅದನ್ನ ಬಿಟ್ಕೊಂಡು ಈಗ ಯಾರೇನು ಹೇಳಿಲ್ಲಲ್ಲ, ಆವಾಗ ಹೇಳಿದ್ದನ್ನ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಇಲ್ಲಿ ಸ್ಪಷ್ಟ ನೋಡ್ಬೇಕು, ಏನು ದೂರುದಾರ ಚೆನ್ನೈ ಬಂದಿರುವುದು ಯಾರೋ ಪ್ರಥಮವಾಗಿ ಬಂದಿರೋದು ಇಲ್ಲಿಗಲ್ಲ. ಅವನೇನು ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅಲ್ಲಿ ಅಫಿದಾವತ್ ಸಲ್ಲಿಸಿ ಅಲ್ಲಿ ಅರ್ಜಿ ಹಾಕಿದ್ದಾನೆ, ವಕೀಲರ ಮುಖಾಂತರ ಅಲ್ಲಿ ಅರ್ಜಿ ಹಾಕಿದ್ದಾನೆ. ಆ ನಂತರ ಅಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅವನು ಇಲ್ಲಿಯ ಕೆಳ ಹಂತದ ಏನು SP ಕಚೇರಿಗೆ ಬಂದು ದೂರು ನೀಡಿದ್ರು. ಆ ನಂತರ ನಡೆದಿರೋ ಬೆಳವಣಿಗೆ ನಿಮ್ಗೆಲ್ರಿಗೂ ಗೊತ್ತಿದೆ. ಹಾಗಾದ್ರೆ ಅವನಿಗೆ ಇವ್ರು ಒತ್ತಡ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಅವರಿಗೆ ಹೋಗುವಾಗ ಇವನಿಗೂ ಕೂಡ ಶಿಕ್ಷೆ ಆಗುವುದು ಅನ್ನೋದು ಮನವರಿಕೆ ಇದೆಯಲ್ಲ. ಯಾರೋ ಹೇಳಿ ಅವನು ಕೂಡ ಸಿಕ್ಕಿ ಹಾಕಿಕೊಳ್ಳಿ ತಯಾರಿರ್ತಾನ? ಇಲ್ಲ ತಾನೆ. ಹಾಗಾದ್ರೆ ಸತ್ಯಾಸತ್ಯತೆ ತಿಳಿತದಲ್ಲ, ಇನ್ನೊಂದ್ ಸ್ವಲ್ಪ ದಿನದಲ್ಲಾದ್ರೂ ಹೊರಗಡೆ ಬಂದೇ ಬರ್ತದೆ. ನಾವು ಹೇಳೋದು ಅಲ್ಲ ದಿನೇಶ್ ಅವರೇ, ನೀವೇ ಹೇಳ್ದಂಗೆ ನಮ್ಮ ಮುಖಕ್ಕೆ ಅನುಸಾರವಾಗಿ ಮಾತಾಡೋದು ಬೇಡಲ್ಲ. ಅಲ್ಲಿ ಏನಾಗ್ತಿದೆ ಅದನ್ನ ನೋಡುವ. ದಿನೇಶ್ ಅವರೇ, ನೀವೇ ಹೇಳ್ದಂಗೆ ಈ SIT ರಚನೆ ಆಗ್ಲಿಕ್ಕೆ ಮುಂಚೆ ಈತ ದೆಹಲಿ ತನಕ ಹೋಗ್ ಬಂದಿದ್ದಾನೆ ಚಿನ್ನಯ್ಯ. ದೆಹಲಿ ತನಕ ಹೋದ ಸಂದರ್ಭದಲ್ಲಾಗ್ಲಿ ಅಥವಾ ಈ SIT ರಚನೆ ಸಂದರ್ಭದಲ್ಲಾಗ್ಲಿ ಅಲ್ಲಿ ಸೌಜನ್ಯ ಅನ್ನೋ ಹೆಸರು ಬಂದಿರ್ಲಿಲ್ಲ. ಬಂದಿದ್ದು ಸೌಜನ್ಯ ಹೊರತುಪಡಿಸಿ ಅನೇಕ ಹೆಣ್ಣು ಮಕ್ಕಳು. ಯಾಕಂದ್ರೆ ಆತನೇ ಕೊಟ್ಟಿರೋ ಇಂಟರ್ವ್ಯೂ ಆತ ಹೇಳ್ಕೊಂಡಿದ್ದಾನೆ, ಸೌಜನ್ಯ ಮರ್ಡರ್ ಆದ ದಿನದಲ್ಲಿ ನಾನು ಅಲ್ಲಿ ಇರ್ಲೇ ಇಲ್ಲ ಅಂತ ಹೇಳಿ, ಯಾರೋ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳಿ. ಅಂದ್ರೆ ಬೇರೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಬಂದಾತ ಬೇರೆ ಹೆಣ್ಣು ಮಕ್ಕಳ ಅಸ್ಥಿ ಪಂಜರ ಹುಡುಕ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ ತಕ್ಷಣ ಇಲ್ಲ ಈಗ 100 ಕೇಸ್ ಮಾಫಿ, ಇವಾಗ ಬೇಕಾಗಿರೋದು ಸೌಜನ್ಯ ಕೇಸ್ ಮಾತ್ರ. ಹೆಂಗೆ ನಂಬೋದು ನಾವು? ಅಂದ್ರೆ ಇಷ್ಟು ದಿನ 100 ಹೆಣ್ಣು ಮಕ್ಕಳು, ಈಗ ಸೌಜನ್ಯ ಮಾತ್ರ. ಹಿಂಗೆ ಒಂದೊಂದು ಬ್ರೇಕ್ ಹೋಗಿ ಬರ್ಬೇಕು ಸರ್. ಬ್ರೇಕ್ ಹೋಗಿ ಬಂದ್ಮೇಲೆ ನೀವೇ ಉತ್ತರ ಕೊಡಿ. ಸುರ್ಭಿ ಅವರೇ, ಈ ಪ್ರಕರಣವನ್ನ ನೀವು ಕೂಡ ಕ್ಲೋಸ್ಲಿ ಅಬ್ಸರ್ವ್ ಮಾಡಿದಿರಿ. ಹೀಗಾಗಿ ಅಂದ್ರೆ ಈ SIT ರಚನೆ ಅಥವಾ ಅದಕ್ಕೆ ಮುಂಚೆ ಆದ ಕೆಲ ಬೆಳವಣಿಗೆ, ಆ ಸಂದರ್ಭದಲ್ಲಿ ಸೌಜನ್ಯ ಅನ್ನೋ ಹೆಸರೇ ಬಂದಿರಲಿಲ್ಲ. ಧರ್ಮಸ್ಥಳದಲ್ಲಿ ಆದಂತಹ ಇತರೆ ರೇಪ್ ಅಂಡ್ ಮರ್ಡರ್, ಅನ್ಯಾಯಕ್ಕೊಳಗಾದ ಇತರೆ ಹೆಣ್ಣು ಮಕ್ಕಳು, ಅವರಿಗೆ ನ್ಯಾಯ ಅಂತಿದ್ದು ಈಗ ಒಂದ್ ಹಂತಕ್ಕೆ ಆ ಪ್ರಕರಣಗಳಲ್ಲಿ ಏನೂ ಸಾಕ್ಷ್ಯ ಸಿಕ್ತಿಲ್ಲ ಅನ್ನೋ ಹಂತದಲ್ಲಿರುವಾಗ ಇದಕ್ಕಿದ್ದಾಗೆ ಯೂಟರ್ನ್ ಸೌಜನ್ಯ. ಬ್ಯಾಕ್ ಟು ಸೌಜನ್ಯ. ಇದು ಎಂಟೈರ್ ಪ್ರಕರಣದಲ್ಲಿ ಒಂದಿಷ್ಟು ಪ್ರಶ್ನೆಗಳು ಬಹಳ ನಮ್ ಮುಖದ್ ಬಂದು ಹಿಂಗೆ ಪ್ರಶ್ನೆ ನಮ್ಗೆ ಕೇಳ್ತಾ ಇರೋ ತರ ಇದೆ. ಸಿದ್ದರಾಮಯ್ಯನವರು ಯಾವಾಗ ಇದಕ್ಕೆಲ್ಲ ಯಾಕೋ SIT ಮಾಡೋದು ಬೇಡವೇ ಬೇಡ ಅಂತ ಅವರು ಕ್ಯಾರೆಕ್ಟರಿಸ್ಟಿಕ್ ಸ್ಟೈಲ್ ಹೇಳಿದ್ರು, ಒಂದ್ 4 ಗಂಟೆನಲ್ಲಿ ಇಲ್ಲ SIT ರಚನೆ ಆಗ್ಲೇಬೇಕು ಅಂತ ಶುರು ಮಾಡ್ಕೊಂಡಿದ್ರು. ಆಮೇಲೆ ಇದು ಚಿನ್ನಯ್ಯ ಅವ್ರು ಬಂದಿದ್ದು ಅವ್ರದ್ದು ಅನ್ಮಾಸ್ಕ್ ಆಗಿದ್ದೇನೆ ಸ್ವಲ್ಪ ದಿವಸ ಆದ ನಂತರ ಅಲ್ವಾ? ಅದಕ್ಕಿಂತ ಮುಂಚೆ ಅವ್ರು ತಮಿಳುನಾಡಿನಲ್ಲಿ ಅದೇನ್ ಕನೆಕ್ಷನ್, ಸೆಂಥಿಲ್ ಅವ್ರದ್ದು ಏನ್ ಕನೆಕ್ಷನ್, ಇದೆಲ್ಲ ಏನು ಗೊತ್ತಿರ್ಲಿಲ್ಲ ನಮಗೆ. ಇದೆಲ್ಲ ಹೇಗೆ ಏನು ನೀವು ನೋಟಿಸ್ ಮಾಡಿರ್ತೀರಾ? ಆ 1-2 days ನಲ್ಲಿ ಈ ಪ್ರಕರಣ ಆಚೆ ಬಂದ್ಮೇಲೆ ಎಷ್ಟು ನ್ಯೂಸ್ ಅದ್ರ ಬಗ್ಗೆ ಓವರ್ ಆಲ್ ಅದ್ರದ್ದು ವ್ಯೂ ಕೊಡೋದಿಕ್ಕೆ, ಅದ್ರ ಸ್ಪೆಸಿಫಿಕ್ ಆಗಿ ಹೋಗೋದಿಕ್ಕೆ, ಲಾಯರ್ ಅನ್ನು ಕರೆಸಿ ಮಾತಾಡೋದಿಕ್ಕೆ, ಇಂಗ್ಲಿಷ್ ಇರ್ಬೋದು, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಏನು ನ್ಯೂಸ್ ಬರೀ ಅದೇ ನಡೀತಿತ್ತು. ಅದೇ ಮೀಡಿಯಾ ಔಟ್ಲೆಟ್ಸ್ಗೆಲ್ಲ ಸಡನ್ ಆಗಿ ಕ್ವೈಟ್ ಆಗೋದ್ರು. ಇದು ಬಂದಾದ ನಂತರ, ಚಿನ್ನಯ್ಯ ಅವ್ರು ಕನ್ಫ್ಯೂಸ್ ಮಾಡಾದ ನಂತರ, ಅವ್ರು ಕಂಪ್ಲೇನೆಂಟ್ ಆಗಿ ಅವ್ರು ಯಾರನ್ನ ನಾವು ಫಸ್ಟ್ ಕ್ವೆಶ್ಚನ್ ಮಾಡಿ ಆರೋಪಿಯಾಗಿ ಅವ್ರನ್ನ ಬಂಧಿಸಬೇಕಿತ್ತು ಅದನ್ನ ಮಾಡೇ ಇರ್ಲಿಲ್ಲ. ಇದು ನಮ್ಗೆ ಆಸ್ ಇನ್ ಒಂದು ಪಿಕ್ಚರ್ ತೆಗೆದ್ರೆ ಈ ತರ ಸ್ಕ್ರಿಪ್ಟ್ ಬರೆಯಕ್ ಆಗಲ್ಲ. ಅವ್ರ ದಿನ ಹೋಗಿ ಯಾರು ಇದನ್ನ ಕನ್ಸ್ಪೈರ್ ಮಾಡ್ತಿದ್ರು ಅವ್ರ ಮನೇಲಿ ಕೂತ್ಕೊಂಡು ಇದನ್ನ ಮಾಡ್ಬೇಕೋ ಮಾಡಬಾರ್ದು ಅಂತ ಕೇಳ್ತಿದ್ದಾರೆ ಅಂತ ಕೇಳ್ಪಟ್ಟಾಗ ಪ್ರಶ್ನೆಗಳು ಬರ್ದೇ ಇರತ್ತ. ಹಾಗಾಗಿ ಇದನ್ನ ನಾನು ಹೇಳ್ತೀನಿ, ಆದ್ರೆ ಯಾವ ಒಬ್ಬ ಹೆಣ್ಣು ಮಗಳ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರೋ ಎಲ್ಲಾ ಹೋರಾಟಗಾರರು ಏನ್ ಮಾಡ್ತಾ ಇದ್ದಾರೆ, ಆ ಒಂದು ಹೆಣ್ಮಗಳು ಹಿಂದೆ ಬಚ್ಚಿಟ್ಕೊಡ್ತಾ ಇದ್ದಾರೆ ಹೊರತು ಇನ್ನೇನು ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದ್ರ ಆ ವಿಷಯದಕ್ಕೆ ಅಂಡ್ ಏನ್ ನಡೆಯುತ್ತೆ ಪಬ್ಲಿಕ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಲೀಗಲ್ ಸಿಸ್ಟಮ್ ಅಲ್ಲಿ ಹೋಗಿ ನೀವು ಎಂಟರ್ ಆಗ್ಲಿಲ್ಲ ಅಂದ್ರೆ ಏನ್ ಅದಕ್ಕೆ ಇಸ್ ದೇರ್ ಎನಿ ಸೊಲ್ಯೂಷನ್? ಇಲ್ಲ, ಸೊಲ್ಯೂಷನ್ ಇಲ್ಲ. ಹಂಗಂದ್ರೆ ಸೊಲ್ಯೂಷನ್ ಬೇಡ. ಫಸ್ಟ್ ಆಫ್ ಆಲ್ ಅದ್ ಯಾಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದೇ ಹೋರಾಟ ಜೀವಿಗಳು. ದಿನೇಶ್ ಅವರೇ, ಈಗ ಮಂಪರು ಪರೀಕ್ಷೆ ಬಗ್ಗೆ ಸೌಜನ್ಯ ಅವರ ತಾಯಿ ಮಾತನಾಡಿದ್ದಾರೆ. ಅಂದ್ರೆ ಈ ಚಿನ್ನಯ್ಯನ ಮಂಪರು ಪರೀಕ್ಷೆ ಮಾಡ್ಲಿ ಅಂತ ಹೇಳಿ.
ಈ ಸಂತೋಷ್ ರಾವ್ ಅನ್ನೋ ವ್ಯಕ್ತಿ ಆತನ ಮಂಪರು ಪರೀಕ್ಷೆ ಮಾತ್ರ ಬೇಡವೇ ಬೇಡ, ಆತನೂ ಒಪ್ಪಲಿಲ್ಲ. ಆತನ ಮಂಪರು ಪರೀಕ್ಷೆ ಮಾಡಿಸ್ಬಿಟ್ಟು ಆತ ಸೌಜನ್ಯ ಮೇಲ್ ಮಾಡಿದ ದೌರ್ಜನ್ಯ ಹೌದೋ ಇಲ್ಲೋ ಅದನ್ನ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇಲ್ಲವೇ ಇಲ್ವಲ್ಲ, ಯಾಕೆ ಅಂತ. ಸಂತೋಷ್ ರಾವ್ ಬೆಳ್ತಂಗಡಿ ನ್ಯಾಯಾಲಯದಲ್ಲಿಯೇ ನಾನು ಮಂಪರಿ ಪರೀಕ್ಷೆಗೆ ಹೋಗ್ತೀನಿ ಅಂತ ಹೇಳುವಂತದ್ದು ನ್ಯಾಯಾಲಯದ ಕಾಪಿ ಕೂಡ ನನ್ನ ಹತ್ರ ಇದೆ, ನಿಮ್ಗೆ ಇವತ್ತೇ ಬೇಕಾದ್ರೆ ಕಳ್ಸಿಕೊಡ್ತೀನಿ. ಇದು ಬೇಕಾದ್ರೆ ಪ್ರೂಫ್ ಓಪನ್ ಆಗಿ ನಾನು ಮಾತಾಡ್ತೀನಿ. ಅದಾದ ನಂತರದಲ್ಲಿ ಏನಾಯ್ತು ಸರ್? ಅದಾದ ನಂತರದಲ್ಲಿ ಕೋರ್ಟ್ ಮಾಡ್ಬೇಕು, ಅದು ಯಾರು ನೀವು ಮಾಡ್ಬೇಕಾಗಿರುವಂತದ್ದು. ಹಾಫ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಿ. ಹಾಫ್ ಇನ್ಫಾರ್ಮೇಶನ್ ಅಂದ್ರೆ ನೀವು ಅವ್ರನ್ನ ಕೇಳಿದಂಗೆ ಕೋರ್ಟ್ ಮಾಡಿರೋ ಪ್ರೊಸೀಡಿಂಗ್ಸ್ ಸರ್, ಅವ್ರು ಹೋರಾಟ ಸರ್, ಹೋರಾಟಗಾರರು. ಪ್ರೊಸೀಡಿಂಗ್ಸ್ ಮೇಡಮ್ ಪ್ರೊಸೀಡಿಂಗ್ಸ್ ನಡೆದಿರೋದೇ ಬೇರೆ. ನೀವು ಅವ್ರೇನ್ ಲಾಯರಾ ಪ್ರಾಸಿಕ್ಯೂಟರ್ ಅಲ್ಲ ಪ್ರಾಸಿಕ್ಯೂಟರ್. ನೀವು ಜನತರ ಕೇಳಬೇಡಿ, ನೀವು ಜನತರ ಕೇಳಬೇಡಿ, ನೀವು ಕೇಳಬೇಡಿ, ನೀವು ಅದನ್ನೆಲ್ಲ ಕೇಳೋದು ನೀವು ಆಯ್ತಲ್ಲ. ಪ್ರದೀಪ್ ಸರ್, ನಾನು ಯಾಕೆ ಪ್ರಶ್ನೆ ಕೇಳಿದೆ ಅನ್ನೋದನ್ನ ಕೇಳಿಸ್ಕೊಳ್ಳಿ. ನಾನು ಯಾಕೆ ಪ್ರಶ್ನೆ ಕೇಳಿದೆ ಅನ್ನೋದನ್ನ ಕೇಳಿಸ್ಕೊಳ್ಳಿ. ಅವ್ರೇನಂದ್ರು ಅದೇ ಮಂಪರು ಪರೀಕ್ಷೆ ಮಾಡಿದಾರೆ, ಅವರು ಮಾಡಿ, ಆಯ್ತು, ಅವರು ಮಾಡಿ, ಮಾಡಬೇಡಿ ಅಂತ ಹೇಳಿದವ್ರು ಯಾರು? ಮಾಡಬೇಡಿ ಅಂತ ಹೇಳಿದವ್ರು ಯಾರು? ಪ್ರದೀಪ್ ಸರ್, ನೀವು ಕಿರ್ಚೋದ್ರಿಂದ ಸತ್ಯ ಸುಳ್ಳಾಗೋದಿಲ್ಲ. ಇಲ್ಲಿ ಕೀರ್ತಿ ಅವರೇ, ಪ್ರದೀಪ್ ಸರ್ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಪ್ರದೀಪ್ ಸರ್ ಕೇಳಿಸ್ಕೊಳ್ಳಿ. ನಾನು ಯಾಕೆ ಕೇಳಿದೆ ಮಾತಾಡದ ಹಿಂಗೆ. ಅಯ್ಯೋ, ಯಾರು ಬೇಡ ಅಂತ ಕಿರ್ಚಿ ಸರ್, ನಿಮ್ಮ ಗಂಟು ನೀವು ಅದೇ ಕ್ವಶನ್ ಎಷ್ಟು ಜನ ಆರೋಪಿತರಂತ ಐಡೆಂಟಿಫೈ ಮಾಡಿದ್ರ ಅವ್ರಿಗೂ ಮಂಪರ ಪರೀಕ್ಷೆ ಆಯ್ತು. ಒಂದ್ ನಿಮಿಷ, ನಾನು ಏನ್ ಪ್ರಶ್ನೆ ಕೇಳಿದೆ, ಸಂತೋಷ್ ರಾವ್ ಮಂಪರು ಪರೀಕ್ಷೆಯನ್ನ ಯಾಕೆ ಕೇಳಲಿಲ್ಲ ಅಂದಾಗ ಅವ್ರೇನಂದ್ರು ಉತ್ತರ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ ಸರ್. ಅಲ್ವಾ ಅದು ಹಾಫ್ ಇನ್ಫಾರ್ಮೇಶನ್, ಅದು ಹಾಫ್ ಇನ್ಫಾರ್ಮೇಶನ್. ಕೇಳಿ ಸರ್, ಕೇಳಿಸ್ಕೊಳ್ಳಿ. ಈತನೇ ನಾನು ಮಂಪರು ಪ್ರದೀಪ್ ಅವ್ರ ಕಿರ್ಚಿ ಮಂಪರ ಪರೀಕ್ಷೆ ಅದು ಕೋರ್ಟ್ ಕೋರ್ಟ್ ಡಿಸೈಡ್ ಮಾಡ್ಬೇಕಂತ ಅಂತ ಹೇಳಿದ್ರೆ ಆ ವ್ಯಕ್ತಿ ಒಪ್ಪಿದ್ರೆ ಒಪ್ಪಿಲ್ಲ ಅನ್ನೋದು ಕೋರ್ಟ್ ಡಿಸೈಡ್ ಮಾಡ್ಬೇಕು ಅಂತ. ಅದನ್ನ ಯಾಕೆ ಕೇಳಿಲ್ಲ ಅಂತ ಅವ್ರನ್ನ ಕೇಳಿದ್ರೆ ಹೋರಾಟಗಾರರು ಹೋಗಿ ಕೋರ್ಟ್ ಹೋಗಿ ಇದು ಮಾಡಿ ಅಂತ ಕೇಳಕ್ಕಾಗುತ್ತಾ? ಮತ್ತೆ ಆಯ್ತಾ ಸರ್, ನೀವ್ ಹೇಳಿದ್ದಾಯ್ತಾ? ನಾನ್ ಫಸ್ಟ್ ಏನ್ ಕೇಳಿದೆ, ಕುಸುಮಾವತಿ ಅವರು ಇವತ್ ಕೇಳ್ತಾ ಇದ್ದಾರೆ. ಪ್ರಶ್ನೆ ಕೇಳಿಸ್ಕೊಳಕ್ ಪ್ರದೀಪ್ ಅವರು ಕೇಳಿಸ್ಕೊಳ್ಳಿ. ಮತ್ತೆ ನೀವು ಹೇಳಿದ್ರೆ ನಾನು ಕೇಳಿಸ್ಕೊಂಡಿಲ್ಲ, ನೀವು ಹೇಳಿದ್ರೆ ನಾನು ಕೇಳಿಸ್ಕೊಂಡಿಲ್ಲ. ತಾಳ್ಮೆ ಇವಾಗ ನಿಮಗೆ ಬೇಕು. ಕುಸುಮಾ ಅವರು ಕುಸುಮಾ ಅವರು ಬ್ರೈನ್ ಮ್ಯಾಪಿಂಗ್ ಮಾಡಬಾರ್ದು ಅಂತ ಈ ಚಿನ್ನ ಇನ್ನ ಯಾವತ್ತು ತೋರಿಸಿ ಕ್ಲಿಪ್ಪಿಂಗ್ ಹಾಕ್ಸಿ, ನೀವು ಹಾಕ್ಸಿ ಕ್ಲಿಪ್ಪಿಂಗ್. ಕ್ಲಿಪ್ಪಿಂಗ್ ನಾನ್ ಕುಸುಮಾ ಅವರು ಕುಸುಮಾವತಿ ಮತ್ತು ಸೌಜನ್ಯ ಕುಟುಂಬದ ಸದಸ್ಯರು ಪಾಂಗಳ ಧರ್ಮಸ್ಥಳ ಫೋನ್ ನಂಬರ್ ಸಮೇತ ಆಕೆ ಬರೆದಿರುವ ಸರ್ ಇದು ನಿಮ್ಮ ಮಾಧ್ಯಮದ ಮುಂದೆ ಬಂದು ಚಿನ್ನಯ್ಯ ಅವ್ರನ್ನ ಮೊದ್ಲೇನೆ ಅದಕ್ಕೂ ಮೊದ್ಲೇನೆ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಡ ಅಂತ ಹೇಳಿದ್ರಲ್ಲ, ಅದನ್ನ ಕ್ಲಿಪ್ಪಿಂಗ್ ಹಾಕ್ಸಿ. ಯಾರು ಹೇಳಿದ್ರು ಚಿನ್ನಯ್ಯ ಬ್ರೈನ್ ಮ್ಯಾಪಿಂಗ್ ಹೇಳ್ತಾ ಇದ್ರಲ್ಲ, ಅವಾಗ ಒಂಥರನೇ ಈಗ ಒಂಥರನೇ ಅಂತ. ಪ್ರಶ್ನೆ ನೀವು ಕೇಳಿಸ್ಕೊಂಡಿಲ್ಲ. ಮುಗಿತಾ? ಆಯ್ತು ಸರ್, ನಾನು ಬಹಿರಂಗವಾಗಿ ಕ್ಷಮೆ ಕೇಳ್ತೀನಿ. ಇವಾಗ ನೀವು ಕೇಳಿಸ್ಕೊಳ್ಳಿ, ಇವಾಗ ನೀವು ಕೇಳಿಸ್ಕೊಳ್ಳಿ, ಇವಾಗ ನೀವು ಕೇಳಿಸ್ಕೊಳ್ಳಿ. ಪ್ರದೀಪ್ ಸರ್ ಕೇಳಿಸ್ಕೊಳ್ಬೇಕು. ನಾನು ಏನ್ ಹೇಳ್ದೆ ಅನ್ನೋದನ್ನ ಕೇಳಿಸ್ಕೊಳ್ಬೇಕು. ಇವಾಗ ನಾನು ಹೇಳಿದ್ದು ಸಂತೋಷ್ ರಾವ್ರ ಮಂಪರು ಪರೀಕ್ಷೆ ಚಿನ್ನಯ್ಯ ಅಲ್ಲ. ಪ್ರದೀಪ್ ಸರ್ ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕು. ನಿಮಗ್ ನಗು ಬರ್ತಿದ್ರು ನಾನು ಏನು ಮಾಡ್ಲಿಕ್ಕಾಗಲ್ಲ.
ಕೇಳಿ ಪ್ರದೀಪ್ ಸರ್, ನಾನ್ ಹೇಳಿರೋದು ಚಿನ್ನಯ್ಯನಿಗೆ ಮಂಪರು ಪರೀಕ್ಷೆ ಅಂತ ಕೇಳುವ ಕುಸುಮಾವತಿ ಅವರಾಗ್ಲಿ, ಸೌಜನ್ಯ ಹೋರಾಟಗಾರರಾಗ್ಲಿ, ಸಂತೋಷ್ ರಾವ್ ಅವರ ಮಂಪರು ಪರೀಕ್ಷೆ ಆಗ್ಲಿಲ್ಲ ಅನ್ನೋದ್ರ ಬಗ್ಗೆ ಈವರೆಗೂ ಮಾತನಾಡ್ತಿಲ್ಲ. ಯಾಕೆ ಮಾತಾಡಲ್ಲ ಅವರು? ಯಾಕೆ ಗೊತ್ತಾ? ಅಷ್ಟೇ ಇದ್ರಲ್ಲಿ ದಾರಿ ತಪ್ಪಿಸೋದೇನಿದೆ? ನೀವು ಇಷ್ಟೊಂದು ಕೋಪ ಮಾಡ್ಕೊಳ್ಳೋದೇನಿದೆ? ಇಷ್ಟೊಂದು ಕೋಪ ಮಾಡ್ಕೊಳ್ಳೋದೇನಿದೆ? ಇಲ್ಲ ಪ್ರದೀಪ್ ಅವರು, ಕೀರ್ತಿ ಅವರೇ ನೀವು ಕೇಳಿಸ್ಕೊಂಡಿದ್ದೀರಿ, ಸುರಭಿ ಅವರು ಕೇಳಿಸ್ಕೊಂಡಿದ್ದೀರಿ. ನಾನು ಕೇಳಿದ್ದು ಚಿನ್ನಯ್ಯ ಮಂಪರು ಪರೀಕ್ಷೆ ಕೇಳ್ತಾ ಇರುವ ಸೌಜನ್ಯ ಪರ ಹೋರಾಟಗಾರರು ಸಂತೋಷ್ ರಾವ್ ಅವರ ಮಂಪರು ಪರೀಕ್ಷೆ ಬಗ್ಗೆ ಯಾಕೆ ಕೇಳಲಿಲ್ಲ ಅಂತ. ಹೌದಾ? ಅವ್ರು ಯಾಕೆ ಕನ್ಫ್ಯೂಷನ್ ಮಾಡ್ಕೊಳ್ತಿದ್ದಾರೆ? ಚಿನ್ನಯ್ಯ ಬಂದಿರೋದು ಈಗ, ಅವ್ರ ಮಂಪರು ಪರೀಕ್ಷೆ ಬಗ್ಗೆ ಕುಸುಮಾವತಿ ಅವ್ರು ಎಲ್ಲಿ ಹೇಳಿದ್ದಾರೆ? ಇಲ್ಲ, ನೀವೇನ್ ಕೇಳಿಸ್ಕೊಂಡ್ರಿ? ಕೀರ್ತಿ ಅವರು, ಸುರಭಿ ಅವರು ಏನ್ ಕೇಳಿಸ್ಕೊಂಡ್ರಿ ಅದನ್ನ ಹೇಳಿ. ಪರೀಕ್ಷೆ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ರ ಅವರು? ಮಾತಾಡಿಲ್ಲ, ನಾವ್ ಅದನ್ನ ಹೇಳ್ತಾನೆ ಇಲ್ಲ. ಅಲ್ವಾ ಪ್ರದೀಪ್ ಸರ್, ನೀವು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ? ಪ್ರದೀಪ್ ಸರ್, ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ನೀವು ಕೇಳಿಸ್ಕೊಂಡಿಲ್ಲ. ಸುರಭಿ ಅವರೇ, ನೀವೇನ್ ಕೇಳಿಸ್ಕೊಂಡ್ರಿ? ಕೇಳಿ ಸರ್, ಒಂದ್ ಸೆಕೆಂಡ್ ಸರ್. ಅವರು ಕುಸುಮ ಅವರು ಯಾವತ್ತಾರು ಮಂಪರು ಪರೀಕ್ಷೆ ಮಾಡಿ ಅಂತ ಈ ಹಿಂದೆ ಮಾಡಬೇಡಿ ಅಂತ ಅಲ್ಲಿ ಮಾಡುವಂತಾಗ್ಲಿ ಹೇಳಿದ್ರ? ಹೇಳಿಲ್ಲ. ದಯವಿಟ್ಟು ಚಿನ್ನಯ್ಯವ್ರ ಬಗ್ಗೆ ಮಾತ್ರ ನಾನು ಕೇಳ್ತಾ ಇರೋದು. ಚಿನ್ನಯ್ಯನ ಬಗ್ಗೆ ಸಂತೋಷ್ ರಾವ್ ಬಗ್ಗೆ ನೀವು ಕೇಳಿಸ್ಕೊಳ್ಳೋ ತಾಳ್ಮೆನೇ ಇಲ್ಲ. ನೀವು ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ. ಯು ಆರ್ ಮಿಸ್ಲೀಡಿಂಗ್. ತಪ್ಪಾಗಿ ಕೇಳಿಸ್ಕೊಂಡು ಪ್ರದೀಪ್ ಕುಮಾರ್ ಅವರು. ಇಲ್ಲ ನೋಡಿ ಪ್ರದೀಪ್ ಸರ್, ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ನೀವು ಕಿರ್ಚೋದ್ರಿಂದ ಡಿಬೇಟ್ ಹಾಳು ಮಾಡೋಕೆ ನಾನು ಅವಕಾಶ ಕೊಡೋದಿಲ್ಲ. ಕೀರ್ತಿ ಅವರೇ, ಸುರಭಿ ಅವರೇ, ನಾನು ಆಡಿಯನ್ಸ್ ಕೇಳ್ತೀನಿ. ನಾನ್ ಕೇಳಿದ ಪ್ರಶ್ನೆ, ಸಂತೋಷ್ ರಾವ್ ಅವರ ಮಂಪರು ಪರೀಕ್ಷೆ ಬಗ್ಗೆ ಕೇಳದವರು ಇವತ್ತು ಚಿನ್ನಯ್ಯನ ಮಂಪರು ಪರೀಕ್ಷೆ ಕೇಳ್ತಿದ್ದಾರೆ ಅಂತ. ನಾನು ಚಿನ್ನಯ್ಯನ ಮಂಪರು ಪರೀಕ್ಷೆ ಬಗ್ಗೆ ಕುಸುಮಾವತಿ ಅವ್ರು ಹಿಂದ್ ಮಾತಾಡಿದ್ರ ಮುಂದೆ ಮಾತಾಡಿದ್ರ ನಾನು ಕೇಳಿಲ್ಲ. ಕೀರ್ತಿ ಅವ್ರ ಹೇಳಿ. ಪ್ರದೀಪ್ ಅವರೇ, ಇದು ಯಾವ ವಾದ? ನೀವು ಯಾರ ಪರವಾಗಿದ್ದೀರಾ ಹೇಳಿ? ಕೀರ್ತಿ ಅವರೇ, ಅಲ್ಲ, ನೀವು ಯಾರ ಪರವಾಗಿದ್ದೀರಾ? ನೀವು ಯಾರ ಪರವಾಗಿದ್ದೀರಾ ಇದ್ರಲ್ಲಿ? ನೀವು ಯಾರ ಪರವಾಗಿದ್ದೀರಾ? ಅಲ್ಲ, ನೀವು ಯಾರ ಪರವಾಗಿ ಮಾತಾಡ್ತಿದ್ದೀರಾ? ಪ್ರದೀಪ್ ಅವರು ಇಲ್ಲ ಒಂದು ಹೇಳಿ. ಸುರಭಿ ಅವರೇ ಕೇಳ್ತಿರೋ ಪ್ರಶ್ನೆ ಸುರಭಿ ಅವರ ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ. ಕೇಳಿಸ್ಕೊಳ್ಳಿ, ಬಿಟ್ಬಿಡಿ. ಸುರಭಿ ಅವರೇ ಬಿಟ್ಬಿಡಿ. ಅವರಿಗೆ ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ, ಕೇಳಿಸ್ಕೊಂಡಿಂದ ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಇಲ್ಲ. ಕೀರ್ತಿ ಅವರೇ ನೀವ್ ಹೇಳಿ. ಕುಸುಮಾವತಿ ಅವರು ಬಂದು ಚಿನ್ನಯ್ಯನ ಮಂಪರು ಪರೀಕ್ಷೆ ಮಾಡ್ಲಿ ಅಂತ ಕೊಟ್ಟಿರೋದಕ್ಕೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ಹೌದು, ಕೇಳಿದ್ದೇನು ಇಲ್ಲಿ ಕೆಲವರ ವಾದ ಏನಿತ್ತು ಆರಂಭದಲ್ಲಿ, ಯಾವುದೇ ಕಾರಣಕ್ಕೂ ಮಂಪರು ಪರೀಕ್ಷೆ ಮಾಡಬಾರದು ಅಂತ. ಸೊ ಇವಾಗ ಕೇಳ್ತಾ ಇದ್ದೀರಾ, ಅವಾಗ ಕೇಳಿಲ್ಲ ಅನ್ನೋ ವಾದ ಬಂದಾಗ ಸಂತೋಷ್ ರಾವ್ ಒಪ್ಕೊಂಡಿಲ್ಲ ಅಂತ ಯಾರು ಹೇಳಿದ್ದು? ಬೆಳತಂಗಡಿ ಕೋರ್ಟ್ ಅಲ್ಲಿ ಹೇಳಿದ್ದಾರೆ ಅಂತ ಅವ್ರು ಹೇಳಿದ್ರು. ಸರಿ, ಲಾಸ್ಟ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಮುಗಿದಿದ್ದು ಸಿಬಿಐ ಅಲ್ವಾ? ಸಿಬಿಐ ಅಲ್ಲಿ 10/1/2015 ಸಂತೋಷ್ ರಾವ್ ಕೈ ಬರಹದಲ್ಲಿ ನಾನು ಒಪ್ಪಿಲ್ಲ ಅಂತ ಬರೆದು ಕೊಟ್ಟಿರೋದನ್ನ ನಾನಲ್ಲಿ ನಿಖಿಲ್ ಅವ್ರಿಗೆ ಕಳಿಸಿದ್ದೀನಿ. ದಯವಿಟ್ಟು ಅದನ್ನ ಪ್ಲೇ ಮಾಡಿ ಪ್ರದೀಪ್ ಅವರೇ. ಯಾಕಂದ್ರೆ ನಂತರದಲ್ಲಿ ಸಂತೋಷ್ ರಾವ್ ಅವರೇ ಬರೆದಿರುವ ಪತ್ರ ಇದೆ, ಅದನ್ನ ಯಾಕೆ ಕೇಳಕ್ ಮುಂಚೆ ಪ್ರದೀಪ್ ಅವ್ರಿಗೆ ಕೋಪ ಬಂದ್ಬಿಡ್ತು. ನೀವ್ಯಾರು ಯಾಕೆ? ಪ್ರದೀಪ್ ಸರ್, ನಾನು ಮತ್ತೊಮ್ಮೆ ಬಹಳ ತಾಳ್ಮೆಯಿಂದ ಪ್ರದೀಪ್ ಅವರೇ ನಾನು ಬಹಳ ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ. ಇಲ್ಲ, ಒಂದ್ ಕೆಲಸ ಮಾಡೋಣ, ಒಂದ್ ಬ್ರೇಕ್ ಹೋಗಿ ಬನ್ನಿ, ಅವ್ರಿಗೆ ಅರ್ಥ ಮಾಡಿಸ್ತೀನಿ ನಾನು. ದಿನೇಶ್ ಅವರಿಗೆ ಸರಿಯಾದ ಮಾಹಿತಿ ಇರೋದಿಲ್ಲ, ಹಾಗಾಗಿ ನಾವು ಅವ್ರನ್ನ ಕೇಳಬಾರದು. ನಾನ್ ಜಡ್ಜ್ ಅಲ್ಲ, ಎಲ್ಲ ಹೇಳಿದ್ರು ಪ್ರದೀಪ್ ಅವರು. ಆದ್ರೆ ಸಂತೋಷ್ ರಾವ್ ಅವರು ಬರೆದಿರುವ ಪತ್ರ ನಮ್ಮ ಸ್ಕ್ರೀನ್ ಮೇಲೆ ಇದೆ. ಒಂದ್ ನಿಮಿಷ. ಸಂತೋಷ್ ರಾವ್ ಅವರೇ ಬರೆದಿರುವ ಪತ್ರ ಸ್ಕ್ರೀನ್ ಮೇಲೆ ಇದೆ. ಫುಲ್ ಸ್ಕ್ರೀನ್ ತಗೊಳ್ಳಿ ಸಾಧ್ಯ ಆದ್ರೆ ಐ ರಿಕ್ವೆಸ್ಟ್. ಇದು ಸಂತೋಷ್ ರಾವ್ ಅವರೇ ಕೈ ಬರಹದಲ್ಲಿ ಬರೆದು ಕೊಟ್ಟಿರುವ ಪತ್ರ. ನಾನು ಮಂಪರು ಪರೀಕ್ಷೆಗೆ ಸಿಬಿಐಗೆ ಬರೆದು ಕೊಟ್ಟಿರುವ ಪತ್ರ. ನಾನು ಮಂಪರು ಪರೀಕ್ಷೆಗೆ ಸಿದ್ಧವಿಲ್ಲ. ಇದೇ ಪತ್ರದ ಆಧಾರದ ಮೇಲೆ ನಾನು ದಿನೇಶ್ ಅವರನ್ನ ಪ್ರಶ್ನೆ ಮಾಡ್ತಿದ್ದೆ, ಅರ್ಧ ಇನ್ಫಾರ್ಮೇಶನ್ ಕೊಡಬೇಡಿ. ಆತ ಅಂದ್ರೆ ಸಂತೋಷ್ ರಾವ್ ಮಂಪರು ಪರೀಕ್ಷೆಗೆ ಸಿದ್ಧನಿದ್ದ ಅಂತ ಹೇಳಿ ಸುಳ್ಳು ಹೇಳಿ ದಿಕ್ಕು ತಪ್ಪಿಸಬೇಡಿ. ಆತ ಸಿದ್ಧ ಇಲ್ಲ ಅನ್ನೋದಕ್ಕೆ ಸಾಕ್ಷ್ಯ ಇದು. ಈ ಪತ್ರ ಬಂದ ನಂತರದಲ್ಲಿ, ಸಂತೋಷ್ ರಾವ್ನ ಈ ಪತ್ರ ಬಂದ ನಂತರದಲ್ಲಿ ಯಾಕೆ ಕೇಳಲಿಲ್ಲ ಆತನ ಮಂಪರು ಪರೀಕ್ಷೆ ಯಾಕೆ ಆಗ್ತಿಲ್ಲ ಅಂತ ಹೇಳಿ?
ಇಷ್ಟೇ ನಾನು ಕೇಳಿದ್ದು. ಇಲ್ಲಿ ನಾನು ಜಡ್ಜು ಅಲ್ಲ, ಜಡ್ಜ್ ಆಗೋ ಖಯಾಲಿನೂ ಇಲ್ಲ, ಮೀಡಿಯಾ ಟ್ರಯಲ್ ನಾವು ಮಾಡೋದಿಲ್ಲ ಅಂತ ಹೇಳಿ ಡೇ ಒನ್ ಇಂದ ಹೇಳ್ತಿದೀವಿ. ದಿನೇಶ್ ಅವರೇ ಈಗ ಹೇಳಿ, ಯಾಕೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಕೊಡ್ತೀರಿ? ಮಂಪರು ಪರೀಕ್ಷೆಗೆ ಸಂತೋಷ್ ರಾವ್ ಸಿದ್ಧ ಇದ್ದ ಅಂತ ಹೇಳಿ ಯಾಕೆ ದಿಕ್ ತಗ್ಸೋ ಪ್ರಯತ್ನ ಮಾಡ್ತೀರಿ? ಈ ಲೆಟರ್ ಆತನೇ ಬರೆದು ಕೊಟ್ಟಿರೋದು ಸಿಬಿಐಗೆ. ಸಂತೋಷ್ ರಾವ್ನ ಕೈ ಬರಹ, ಹಿ ವಾಸ್ ನಾಟ್ ರೆಡಿ. ಹೀಗಿದ್ದ ಮೇಲೂ ಕೂಡ ಯಾಕೆ ಕೇಳಲಿಲ್ಲ ಪ್ರಶ್ನೆ ಮಂಪರು ಪರೀಕ್ಷೆಯದ್ದು? ದಿನೇಶ್ ಅವ್ರು, ಕಾನೂನು ಏನ್ ಹೇಳ್ತದೆ, ಯಾವ ಅಧಿಕಾರಿಯೂ ಕೂಡ ಅವನ ವಿಕ್ಟಿಮ್ ಹತ್ರ ಕೇಳುವಂತ, ಯಾರ ಆರೋಪಿ ಹತ್ರ ಕೇಳುವಂತ ಅವಕಾಶವೇ ಇಲ್ಲ. ಅವರು ಯಾವ ಅಧಿಕಾರಿ ಇರ್ತಾರೆ ಕೋರ್ಟಿಗೆ ಮನವಿ ಮಾಡ್ಕೊಳ್ಬೇಕು, ನಮಗೆ ಇವನ ಹೆಚ್ಚಿನ ತನಿಖೆಗಾಗಿ ಅಲ್ಲಿಯ ಮಂಪರು ಪರೀಕ್ಷೆಗೆ ಅವಶ್ಯಕತೆ ಇದೆ ಅಂತ ಕೋರ್ಟಿಗೆ ಕೇಳಬೇಕು. ಕೋರ್ಟ್ ಅವನನ್ನ ಕರೆಸಿ ಕೇಳ್ತದೆ. ಇದು ಇರುವಂತ ಕಾನೂನು. ಅದನ್ನ ಬಿಟ್ಕೊಂಡು ಇವ್ರ್ಯಾರೋ ಸಿಬಿಐ ಅವರು ಕೊಟ್ರೆ ಆಗ್ತದ? ಇದು ಯಾಕೆ ನೀವು ಸುಳ್ಳು ಮಾಹಿತಿಯನ್ನು ಕೊಡ್ತೀರಿ? ಅಲ್ವಾ? ಸುಳ್ಳು ಮಾಹಿತಿ ಅಲ್ಲ ಸರ್, ಇದು ರಿಜಿಸ್ಟರ್ಡ್ ಸಿಬಿಐಗೆ ಕೊಟ್ಟಿರ್ತಕ್ಕಂತ ದಾಖಲೆ, ಕೋರ್ಟ್ ನ ದಾಖಲೆ. ಹಿಂಗೇನೆ ಈಗ ಕುಸುಮಾವತಿ ಅವರು ಬಂದು ಅಷ್ಟೇ ಸರ್. ನಾನು ಅದನ್ನೇ ಹೇಳಿದ್ದು ನೀವು ಕೇಳಿಸ್ಕೊಳ್ಳೋ ತಾಳ್ಮೆ ಇರಲಿಲ್ಲ. ಎನಿವೆ, ಕೀರ್ತಿ ಅವರೇ, ನಾನು ಮತ್ತೆ ಅದೇ